ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ಇರುವ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂಥ ಈ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ನಿಮ್ಮನ್ನು, ನಿಮ್ಮ ಎಲ್ಲ ಕುಟುಂಬಗಳನ್ನು ಹೃದಯ ಅಂತರಾತ್ಮದಿಂದ ಶುಭ ಕೋರುತ್ತೇನೆ. ಕರ್ತನು ನಿಮ್ಮನ್ನು ಬಿಡುಗಡೆ ಮಾಡಿ ಆಶೀರ್ವದಿಸಲಿ. ಸರಿಪಿತ ಮಕ್ಕಳೇ, ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸೋದು ಮುಂಚೆ ಸತ್ಯವೇದದಿಂದ ಒಂದು ದೇವರ ಬಿಡುಗಡೆ ವಾಕ್ಯ ಓದಿ ನಿಮಗೋಸ್ಕರ ಪ್ರಾರ್ಥಿಸಲು ನಾನು ಆಸೆ ಪಡ್ತಿದ್ದೇನೆ. ಜ್ಞಾನಯುಕ್ತಗಳು 21ನೇ ಅಧ್ಯಾಯ 31ನೇ ವಾಕ್ಯ, ಪ್ರೊವೆರ್ಬ್ಸ್ 21:31. ಅಲ್ಲಿ ದೇವರ ಬಿಡುಗಡೆ ವಾಕ್ಯವಿದೆ, ನಿಮಗೆ ಜಯವು ಯೆಹೋವನಿಂದಲೇ ಉಂಟಾಗುವುದು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ಡೈಲಿ ಡಿವೈನ್ಸ್ ಮೂಲಕ ದೇವರ ವಾಕ್ಯವನ್ನು ಕೇಳುತ್ತಿರುವ, ನೋಡುತ್ತಿರುವ ಯಾವುದೋ ಒಂದು ಕಾಲದಲ್ಲಿ ನೀವು ಜಯವನ್ನು, ಬಿಡುಗಡೆಯನ್ನು ಎದುರು ನೋಡುತ್ತಿರ್ಬೋದು. ಅಯ್ಯೋ, ನಾನು ಏನು ಪ್ರಯಾಸ ಪಟ್ಟರು ಕೂಡ, ಎಷ್ಟು ಪ್ರಯತ್ನ ಪಟ್ಟರು ಕೂಡ, ಎಷ್ಟು ಹೋರಾಡಿದರೂ ಕೂಡ, ಎಷ್ಟು ಕಷ್ಟಪಟ್ಟರು ಕೂಡ ನನ್ನ ಕಾರ್ಯ ತಡೆಪಟ್ಟಿದೆ, ಬಿಡುಗಡೆ ಇಲ್ಲ, ಜಯ ಇಲ್ಲ, ಸೋಲು ಅನುಭವಿಸ್ತಿದ್ದೀನಿ, ನಷ್ಟವನ್ನು ಅನುಭವಿಸ್ತಿದ್ದೀನಿ, ಅದು ಹಾಗೆ ತಡೆಪಡ್ತಾ ಇದೆ ಎಂಬುದಾಗಿ ಅನಿಸ್ತಿದ್ದೀರಾ? ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರಾದ ಕರ್ತನು, ಜಯ ಕ್ರಿಸ್ತನು ನಿಮ್ಮ ನೋಡಿ ಹೇಳ್ತಿದ್ದಾನೆ, ಮಗನೇ, ಮಗಳೇ, ನಿಮಗೆ ಜಯವು ಯೆಹೋವನಿಂದಲೇ ಉಂಟಾಗುವುದು. ಆಮೇನ್. ಆದ್ದರಿಂದ ದೇವರ ವಾಕ್ಯ ನೋಡುವಾಗ ನೀವು ಸುಮ್ಮನೆ ಇರಿ, ನಿಮಗೋಸ್ಕರ ಯೆಹೋವನು ಯುದ್ಧ ಮಾಡುವನು. ಹೌದು ಪ್ರಿಯ ಮಕ್ಕಳೇ, ಯಾವ ಕಾರ್ಯದಲ್ಲಿ ನೀವು ಹೋರಾಡಿ ಪ್ರಯತ್ನಪಟ್ಟು ಪ್ರಯಾಸಪಟ್ಟು ಕಷ್ಟಪಟ್ಟರು ಕೂಡ ಜಯ ಸಿಗ್ತಾ ಫಲ ಸಿಗ್ತಾ ಇಲ್ವಾ, ಬಿಡುಗಡೆ ಸಿಗ್ತಾ ಇಲ್ವಾ, ಅದರಲ್ಲಿ ತಡೆ ಆಗ್ತಾ ಇದೆಯಾ, ನಷ್ಟಪಟ್ಟು ಹೋಗಿದ್ದೀರಾ, ಸೋತು ಹೋಗಿದ್ದೀರಾ? ಕರ್ತನು ಹೇಳ್ತಿದ್ದಾನೆ, ಮಗಳೇ, ಮಗನೇ, ಸುಮ್ಮನೆ ಇರಿ, ನಿಮಗೋಸ್ಕರ ಕರ್ತನು ಯುದ್ಧ ಮಾಡುವನು. ಆದ್ದರಿಂದ ನಿಮಗೆ ಜಯವು ಕರ್ತನಿಂದ ಉಂಟಾಗುವುದು. ಒಂದು ವೇಳೆ ಕೆಲವು ಕಾಲದಲ್ಲಿ ನಾವು ಶರೀರ ಪ್ರಕಾರವಾಗಿ, ಮಾಂಸ ಪ್ರಕಾರವಾಗಿ ನಾವು ಹೇಗಾದರೂ ಹೋರಾಡಿ, ಹೇಗಾದರೂ ಕಷ್ಟಪಟ್ಟು ಅದನ್ನು ಜಯಿಸಬೇಕು, ಬಿಡುಗಡೆ ಹೊಂದಿಕೊಳ್ಬೇಕು, ಅದರಿಂದ ಆಚೆ ಬರಬೇಕಂತ ನಾವು ಹೋರಾಡ್ತೀವಿ. ಎಲ್ಲಿ ತನಕ ದೇವರ ಮಕ್ಕಳು ನೀವು ಶರೀರ ಪ್ರಕಾರವಾಗಿ ಮಾಂಸಕ್ಕೆ ಒಪ್ಪಿಸ್ಕೊಟ್ಟು ನೀವು ಯುದ್ಧ ಮಾಡ್ತಿರೋ, ನೀವು ಪ್ರಯಾಸ ಪಡ್ತಿರೋ, ನೀವು ಹೋರಾಡ್ತಿರೋ, ಅಲ್ಲಿ ತನಕ ಜಯ ಕೊಡುವ ಕರ್ತನು ಸೈಲೆಂಟ್ ಆಗಿರ್ತಾರೆ, ಮೌನವಾಗಿರ್ತಾರೆ. ಯಾವಾಗ ನಿಮ್ಮ ಕಾರ್ಯವನ್ನು ದೇವರ ಸಮದ ಒಪ್ಪಿಸ್ಕೊಟ್ಟು, ಸ್ವಾಮಿ ನೀನೇ ಒಂದು ಜಯ ಕೊಡಬೇಕು, ನೀನೇ ಒಂದು ಅದ್ಭುತ ಮಾಡಬೇಕು, ನೀನೇ ಒಂದು ಬಿಡುಗಡೆ ಕೊಡಬೇಕಂದಾಗಿ ನೀವು ದೇವರ ಸಮಯ ಪ್ರಾರ್ಥನೆ ಮಾಡಿ ಮೌನವಾಗಿರುವಾಗ ಜಯ ಕ್ರಿಸ್ತನು, ಯುದ್ಧದ ಸೂರ್ಯನು ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಎಲ್ಲ ಕಾರ್ಯದಲ್ಲಿ ಜಯ ಕೊಡದೇವರಾಗಿದ್ದಾರೆ. ಯೇಸುವಿನ ನಾಮದಲ್ಲಿ ಪ್ರವಾದನೆ ಹೇಳ್ತಿದ್ದೀನಿ, ನೀವು ಸುಮ್ಮನೆ ಇದ್ದಾಗ, ಸುಮ್ಮನೆ ಮೌನವಾಗಿದ್ದಾಗ, ದೇವ್ರ ಮೇಲೆ ಭಾರ ಹಾಕುವಾಗ ಆತನು ಯುದ್ಧ ಮಾಡಿ ಇಲ್ಲಿ ತನಕ ಯಾವ್ಯಾವ ಕಾಲದಲ್ಲಿ ಶತ್ರು, ಕೆಡಕಾದ ಮನುಷ್ಯ ನಿಮಗೆ ತಡೆ ಮಾಡಿದನೋ, ಸೋಲು ಉಂಟು ಮಾಡಿದನೋ, ನಷ್ಟ ಮಾಡಿದನೋ, ಆ ಎಲ್ಲ ಕಾರ್ಯದಲ್ಲಿ ಈ ದಿನದಲ್ಲಿ, ಈ ವಾರದಲ್ಲೇ, ಈ ತಿಂಗಳು ಒಳಗಡೆ ಜಯವನ್ನು ಹೊಂದ್ಕೊಳ್ತೀರಾ. ಯೇಸುವಿನ ನಾಮದಲ್ಲಿ ಆಮೇನ್. ಪ್ರಾರ್ಥಿಸೋಣವಾ? ಪ್ರೀತಿಯ ಪರಲೋಕ ತಂದೆಯೇ, ಜಯ ಕ್ರಿಸ್ತನೇ, ಯುದ್ಧದ ಸೂರ್ಯನೇ, ಬಿಡುಗಡೆ ಕೊಡದವರೇ, ನೀನು ನಿಮ್ಮ ಮಕ್ಕಳಿಗೆ ವಾಗ್ದಾನ ಮಾಡ್ತಾ ಇದೆಯಪ್ಪ, ನೀನು ಸುಮ್ಮನೆ ಇರು, ಕರ್ತನು ಯುದ್ಧ ಮಾಡುವನು, ನಿನಗೆ ಜಯವು ಕರ್ತನಿಂದಲೇ ಉಂಟಾಗುವುದೆಂಬುದಾಗಿ ಯಾವ ಯಾವ ಕಾರ್ಯದಲ್ಲಿ ಅವ್ರ ಜೀವನದಲ್ಲಿ ತಡೆ, ಸೋಲು, ನಷ್ಟ, ಸೈತನ ಹೋರಾಟ, ಕೆಡಕಾದ ಮನುಷ್ಯರ ಯುದ್ಧದಲ್ಲಿ ಸೋತು ಹೋಗಿದ್ದಾರೋ ಸ್ವಾಮಿ, ಅವ್ರಿಗೋಸ್ಕರ ನೀನು ಯುದ್ಧ ಮಾಡಪ್ಪ, ನೀನು ಹೋರಾಡಪ್ಪ, ನಿಮ್ಮ ಜಯವನ್ನು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅವ್ರಿಗೆ ಅನುಗ್ರಹಿಸಪ್ಪ. ಒಂದು ವೇಳೆ ಯಾವ ಕಾಲದಲ್ಲಿ ತಡೆಯಿಂದ, ಸೋಲಿಂದ, ನಷ್ಟದಿಂದ ಅಪ್ಪ ವೇದನೆ ಪಡ್ತಿದ್ದಾರೋ, ಈಗಲೇ ಒಂದು ಜಯ ಯೇಸುವಿನ ನಾಮದಲ್ಲಿ ಉಂಟಾಗಿದ್ದಕ್ಕೆ ಸ್ತೋತ್ರ ಮಾಡ್ತೇನಪ್ಪ. ಆಶೀರ್ವದಿಸ್ತೇನೆ. ಎಲ್ಲ ಘನ ಸ್ತುತಿ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇನೆ, ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.